ಈಗ ಸಮುದಾಯದ ಅಭಿವೃದ್ಧಿಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ನಮ್ಮ ಸಮುದಾಯದ ಮಕ್ಕಳು ಏನಾದರೂ ಮುಂದೆ ಬರಬೇಕು ಅಂತ ಹೇಳಿದ್ರೆ ಖಂಡಿತ ನಮ್ಮ ಹಿರಿಯರು ನಂಬಿಕೊಂಡಿರ್ತಕ್ಕಂಥ ಒಕ್ಕಲತನದಿಂದ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಾಗ ಮಾತ್ರ ನಮ್ಮ ಮಕ್ಕಳು ಕೂಡ ಮುಂದಿನ ದಿನಮಾನಗಳಲ್ಲಿ ಒಂದು ಉನ್ನತ ಸ್ಥಾನಮಾನಗಳನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಬಿಟ್ಟರೆ ನಮ್ಮ ಅಡಿಕೆ ತೋಟ, ನಮ್ಮ ತೆಂಗಿನ ತೋಟ ಅದು ಖರ್ಚು ವೆಚ್ಚಕ್ಕೆ ಸಾಕಾಗುತ್ತೆ. ಬಿಟ್ಟರೆ ಅವರೇನಾದರೂ ಜೀವನದಲ್ಲಿ ಬದಲಾವಣೆ ಕಾಣಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಕೂಡ ವಿದ್ಯಾಭ್ಯಾಸ, ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನಮ್ಮ ಮಕ್ಕಳಿಗೆ ಕೊಡಬೇಕಾಗತ್ತೆ. ಇವತ್ತು ಯಾರಾದರೂ ಅಂದ್ಕೋಬೋದು, ಚಿದಾನಂದ ಗೌಡ ಹೋಗ್ಬಿಟ್ಟು ಪಟ್ನಾಯಕ್ನಲ್ಲಿ ಮಠದಲ್ಲಿ ಒಂದು ರೀತಿ ಮಾತಾಡಿದ್ರು, ಹಾಗೆ ತುಮಕೂರಿನಲ್ಲಿ ಕುಂಚಿಟಿಗ ಸಮುದಾಯದಲ್ಲಿ ಒಂದು ರೀತಿ ಮಾತಾಡಿದ್ರು. ನಾನು ಎಲ್ಲ ಕಡೆ ಒಂದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ, ಹಿಸ್ಟ್ರಿ ಕೆನಾಟ್ ಬಿ ರಿಪೇರ್ಡ್. ಹಿಸ್ಟ್ರಿ ಕೆನಾಟ್ ಬಿ ರಿಪೇರ್ಡ್. ನಮ್ಮಪ್ಪ ನನಗೆ ಗೊತ್ತಿಲ್ಲ, ನನ್ನನ್ನು ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಕುಂಚಿಟಿಗ ಅಂತ ಸೇರಿಸಿದ್ದಾರೆ. ನನ್ನನ್ನು ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಕುಂಚಿಟಿಗ. ನಾನು ನಮ್ಮ ಅಪ್ಪನ ನಂಬಿ ನಾನು ನನ್ನ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಆ ಇಬ್ಬರು ಮಕ್ಕಳಿಗೂ ಕುಂಚಿಟಿಗ ಅಂತ ಬರೆಸ್ಬಿಟ್ಟಿದ್ದೀನಿ. ಆದರೆ ಬದಲಾದಂಥ ವಾತಾವರಣದಲ್ಲಿ ನಾವು ಒಕ್ಕಲಿಗರ ಸಮುದಾಯದ ಭಾಗ ಆಗಬೇಕಾ, ಕುಂಚಿಟಿಗರಾಗಬೇಕಾ, ಅದನ್ನು ಇನ್ನೂ ತೀರ್ಮಾನಕ್ಕೆ ಬಿಟ್ಟಂಥ ವಿಚಾರ. ಹಾಗಾಗಿ ದಯಮಾಡಿ ಯಾರು ಕೂಡ ನನ್ನ ಡ್ಯುಯಲ್ ಸ್ಟ್ಯಾಂಡರ್ಡ್ ಅಂತ ಯಾರು ತಿಳ್ಕೊಬೇಡಿ. ಇರೋ ವಿಚಾರ ಸತ್ಯವಾಗಿ ಹೇಳಿದ್ದೇನೆ. ನಾನು ಹೇಳಿರೋದು ಇಷ್ಟೇ, ಒಂದು ವೇಳೆ ಏನಾದರೂ ನಮ್ಮ ಜನಾಂಗಕ್ಕೆ ಕುಂಚಿಟಿಗ ಅಂತ ಬರ್ಸೋದ್ರಿಂದ ಇಮ್ಮಿಡಿಯೇಟಾಗಿ ಮೀಸಲಾತಿ ಸಿಗೋದಾದರೆ, ಕುಂಚಿಟಿಗ ಸಮುದಾಯಕ್ಕೆ ಮೀಸಲಾತಿ ಸಿಗೋವರೆಗಾದರೂ ಅದನ್ನು ಬರ್ಸೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ದೀನಿ. ಬಿಟ್ಟರೆ ನಾವು ಅಮೂಲಾಗ್ರವಾಗಿ ನಮ್ಮ ಪೂರ್ವಜರು ಮಾಡಿದಂಥ ಇದನ್ನೇ ಬದಲಾಯಿಸ್ರಿ ಅಂತ ಎಲ್ಲೂ ಹೇಳಿಲ್ಲ. ಆ ಕಾರಣಕ್ಕಾಗಿ ಅದಿರಲಿ, ಅದು ಒತ್ತಟ್ಟಿಗಿರಲಿ. ಈಗ ಮುಂದಕ್ಕೆ ನಾವು ಯಾವ ರೀತಿ ಮುಂದುವರಿಬೇಕು ಅನ್ನೋ ವಿಚಾರ ನೋಡಿ. ನಾನು ನನ್ನನ್ನೇ ಒಂದು ಉದಾಹರಣೆಯಾಗಿ ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೆಚ್ಚಾಗಿ ಎಲ್ಲರೂ ಹೇಳ್ಕೊಂಡಿಲ್ಲ, ಆದರೂ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ವಿದ್ಯೆಗೆ ಎಂಥ ಮಹತ್ವ ಇದೆ ಅನ್ನೋ ಕಾರಣಕ್ಕಾಗಿ ನಾನು ಇದೇ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿ ಹೊಸಳ್ಳಿ ಗ್ರಾಮ ಮಲ್ಲೇಗೌಡ ಮತ್ತು ರಂಗಮ್ಮ ದಂಪತಿಗಳಿಗೆ ಮಗನಾಗಿ ಹುಟ್ಟಿ ಕೇವಲ 1 ಎಕರೆ ಜಮೀನಿದ್ದಂಥ ಕುಟುಂಬ. ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟರು. ಗೋಪಿಕುಂಟೆ ಈರಣ್ಣ ಮೇಷ್ಟ್ರು ಒಂದು ಆಶ್ರಯ ಕೊಟ್ಟರು, ಮಾರ್ಗದರ್ಶನ ಮಾಡಿದ್ರು. ಆ ಮುಖಾಂತರ ನಾನು ಒಂದು ಉನ್ನತ ಶಿಕ್ಷಣ MSc ಫಿಸಿಕ್ಸ್ವರೆಗೂ ಓದೋದಾಗಿ, ಅದಾದ ನಂತರ ನನ್ನದೇ ಆದ ದೂರದೃಷ್ಟಿ ಇಟ್ಕೊಂಡು ನಾನು ಬೆಂಗಳೂರಿನಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡಿದೆ. ನನಗೆ ಒಂದು ಮನಸ್ಸಿಗೆ ಬಂತು, ನಮ್ಮ ತಂದೆ ಇನ್ನೂ ಆಗ ಬದುಕಿದ್ರು, ಬೆಂಗಳೂರಿನಲ್ಲಿ ದೊಡ್ಡದಾಗಿ ಸಂಸ್ಥೆ ಮಾಡಬೇಕು ಅಂತ ಹೊರಟಾಗ ಇಲ್ಲ, ಶಿರಾ ಎಜುಕೇಷನಲ್ಲಿ ಬ್ಯಾಕ್ವರ್ಡ್. ನಮ್ಮ ಪಾವಗಡಕ್ಕೆ ಕಂಪೇರ್ ಮಾಡಿದ್ರೆ ಶಿರಾ ಭಾಳ ಹಿಂದೆ ಇತ್ತು. 2002ರಲ್ಲಿ 25 ವರ್ಷದ ಹಿಂದೆ ನಾನು ಇಲ್ಲಿಗೆ ಬಂದಾಗ ನಾನು ಯೋಚನೆ ಮಾಡಿದೆ, ನಾನು ಇನ್ನೇನು ಕೊಡೋಕ್ಕಾಗಲ್ಲ, ನನ್ನ ಹತ್ರ ಆಸ್ತಿ ಇಲ್ಲ, ಇನ್ನೊಂದಿಲ್ಲ. ಯಾಕೊಂದು ವೇಳೆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ನಮ್ಮ ಸಮುದಾಯವನ್ನು ಒಳಗೊಂಡಂತೆ ಎಲ್ರಿಗೂ ಒಂದು ಗುಣಮಟ್ಟದ ಶಿಕ್ಷಣ ಕೊಡಬಾರ್ದು ಅಂಥೇಳಿ ಭಾಳ ಶ್ರಮಪಟ್ಟು 2001ರಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಮಾಡಿ ಇವತ್ತು 25 ವರ್ಷಗಳ ಕಾಲ ಒಂದು ಮಹಾ ತಪಸ್ಸಿನ ರೀತಿ ಆ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅದರ ಮುಖಾಂತರ ಕನಿಷ್ಠ ಒಂದು 650 ಜನ ಶಿರಾ ತಾಲೂಕಿನವರು ಡಾಕ್ಟರ್ ಆಗುವಂಥ ಕೆಲಸವನ್ನು ಮಾಡಿದೆ. ನಾನು ಸಮಾಜಕ್ಕೆ ನೇರವಾಗಿ ಕುಂಚಿಟಿಗರಿಗೆ ಏನು ಕೊಡುಗೆ ಕೊಟ್ಟೆ ಅಂತಲ್ಲ, 650ರಲ್ಲಿ ಒಂದು 400 ಜನ ಆದರೂ ಕುಂಚಿಟಿಗರು ಡಾಕ್ಟರ್ ಆಗೋರೆ. ಒಂದು 400 ಜನ, ಒಂದು 7,000 to 8,000 ಜನ ಎಂಜಿನಿಯರಿಂಗನ್ನು ಡೊನೇಷನ್ ಇಲ್ಲದೆ ಫ್ರೀಯಾಗಿ ಸೀಟ್ ತೊಗೊಂಡ್ರು. ನಾನು ಹೇಳ್ಬೋದು, ದುಡ್ಡಿನ ಲೆಕ್ಕ ಹಾಕೋದಾದರೆ 650 ಜನಕ್ಕೆ 1 ಕೋಟಿ ದುಡ್ಡು ಕೊಟ್ಟು ಸೇರಿಸಿದ್ರು ಕೂಡ 650 ಕೋಟಿ ದುಡ್ಡು ಬೇಕಾಗಿತ್ತು. ಆದರೆ 650 ಕೋಟಿ ನಮ್ಮ ರೈತರ ಜೇಬುಗಳಲ್ಲಿ ಉಳ್ಕೊಂಡಿದೆ. 8,000 ಜನ ಇಂಜಿನಿಯರ್ಸ್ಗೆ 10 ಲಕ್ಷ ಅಂದರೂ ಕೂಡ ಒಂದು 800 ಕೋಟಿ, ಕನಿಷ್ಠ 800 ಕೋಟಿ ಹಣ ಇಲ್ಲಿ ರೈತರ ಜೇಬಲ್ಲಿ ಉಳ್ಕೊಂಡಿದೆ. ನನಗೆ ತೋಚಿದ ಮಾರ್ಗ ಅದು. ನನಗೆ ಒಂದು ಬಾರ್ ಓಪನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಹೆಂಡದಂಗಡಿ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ತೋಚಿದ್ದು ನನಗೆ ಸೇವೆ ಮಾಡೋದಕ್ಕೆ ಇದು ಒಳ್ಳೆಯ ಮಾರ್ಗ. ಆ ಕಾರಣಕ್ಕಾಗಿ ಈ ಮಾರ್ಗ ಆಯ್ಕೆ ಮಾಡಿಕೊಂಡೆ. ನಿರಂತರವಾಗಿ ನಾನು ಈ ಸೇವೆ ಮಾಡ್ಕೊಂಡ್ಬಂದಿದ್ದೇನೆ. ಕನಿಷ್ಠ ಇಲ್ಲಿವರೆಗೆ 1,500 ಜನಕ್ಕೂ ಹೆಚ್ಚು
ಬಡ ಮಕ್ಕಳಿಗೆ ಉಚಿತವಾಗಿ 2 ವರ್ಷದ PUC ಶಿಕ್ಷಣವನ್ನು ಕೊಟ್ಕೊಂಡು ಬಂದಿದ್ದಾನೆ. ಬಹುಪಾಲು ಡಾಕ್ಟರ್ ಆಗಿರೋರಲ್ಲಿ ಆ 2 ವರ್ಷ ಫ್ರೀ ಎಜುಕೇಷನ್ ತಗೊಂಡಿರೋರೇ ಇದ್ದಾರೆ. ಬಡವ್ರ ಮಕ್ಕಳು ಬಸ್ಸಲ್ಲಿ ಬರ್ತಾರೆ ಕಾಟ್ನಹಳ್ಳಿ, ಕರ್ರಾಮನಹಳ್ಳಿ, ಬಡೇನಹಳ್ಳಿ ಎಲ್ಲ ಊರಿಂದ ಒಂದೊಂದು ಊರಿಗೆ 5-6 ಜನ ಡಾಕ್ಟರ್ ಆಗಿದ್ದಾರೆ. ನಾನು ನಿಮ್ಮ ಮುಂದೆ ಹೊಗಳಿಗಾರಿಕೆಗೆ ಹೇಳ್ತಾ ಇಲ್ಲ, ವಸ್ತುಸ್ಥಿತಿ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ಶಿರಾದಲ್ಲಿ ಪ್ರೆಸಿಡೆನ್ಸಿ ಅಂತ ಒಂದು ಸಂಸ್ಥೆ ಪ್ರಾರಂಭ ಆಗೋವರೆಗೆ ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಡಾಕ್ಟರ್ ಆಗ್ತಿದ್ದವ್ರ ಸಂಖ್ಯೆ, ಇಂಜಿನಿಯರ್ ಆಗ್ತಿದ್ದವ್ರ ಸಂಖ್ಯೆ ಬಹಳ ಕಡಿಮೆ ಇತ್ತು. 1, 2, 3 ದುಡ್ಡಿರೋ ಶ್ರೀಮಂತರು ಹೊರಗಡೆ ಹೋಗೋರು, ಎಲ್ಲ ಓದಿಸ್ಕೊಂಬರೋರು. ಆದರೆ ಇವತ್ತು ಬಡವರು ಮನೆಯಿಂದ ಬಂದು ಓದಿಸ್ಕೊಂಬರೋಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನನಗೆ ಪ್ರೆಸಿಡೆನ್ಸಿ ಒಂದು ಹೆಚ್ಚುಗಾರಿಕೆ ಇಲ್ಲ, MLC ಅದೇ ಒಂದು ಅಧಿಕಾರ ಮತ್ತು ಅವಕಾಶ ಸಿಕ್ತು. ನಿಮ್ಮೆಲ್ಲರ ವಿಶ್ವಾಸ ಆರೈಕೆಯಿಂದ 36 ತಾಲೂಕನ್ನು ಗೆದ್ಕೊಂಬಂದೆ. 36 ತಾಲೂಕಿನ ಪದವೀಧರರು ಓಟ್ ಹಾಕಿ ನನ್ನನ್ನು ವಿಧಾನಸೌಧಕ್ಕೆ ಕಳಿಸಿದ್ರು. ಮತ್ತೆ ಹೇಳ್ತೀನಿ, 1 ಎಕರೆ ಜಮೀನು ಅಷ್ಟೇ ಇದ್ದಿದ್ದು. ನಮ್ಮಪ್ಪ MLA ಅಲ್ಲ, MP ಅಲ್ಲ, ಇನ್ನೊಂದಲ್ಲ. ಇದಕ್ಕೆಲ್ಲ ಕಾರಣ ಏನಾಯಿತು? ನನಗೆ ವಿಶ್ವಾಸ ಯಾವುದರಿಂದ ಬಂತು? ನಾನು ಪಡೆದಂಥ ಶಿಕ್ಷಣದಿಂದ. ಆ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡೋಣ, ಶಿಕ್ಷಣ ಕೊಡೋಣ. ಅವ್ರನ್ನ ದೊಡ್ಡ ದೊಡ್ಡ ಹಂತಕ್ಕೆ ಇದು ಯಾರಿಗೂ ಕೂಡ ಬರ್ಕೊಟ್ಟಿರೋವಂಥದ್ದಲ್ಲ. ಯಾರು ಏನು ಬೇಕಾದರೂ ಆಗ್ಬೋದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಆ ಕಾರಣಕ್ಕಾಗಿ ಆ ದಿಕ್ಕಿನಲ್ಲಿ ಮುಂದುವರಿಯೋಣ ಅನ್ನೋ ಮಾತನ್ನು ಹೇಳ್ತಾ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳದೆ ನಮ್ಮ ರಂಗನಾಥ್ ಅವರು ಮಾತಾಡ್ತಾ ಪ್ರಸ್ತಾಪ ಮಾಡಿದ್ರು. ಏನು ಕೊಡುಗೆ? ಹೌದು, ನನಗೂ ಕೂಡ ಅದು ಯಾವಾಗಲೂ ಕೋರಿತಾ ಇರುತ್ತೆ. ನಾನು MLC ಆದಮೇಲೆ ಇಲ್ಲಿ ಪಕ್ಕದಲ್ಲಿ IB ಸರ್ಕಲ್ನಲ್ಲಿ ಮಹಾರಾಜರು ಕಟ್ಟಿದಂಥ ಶಾಲೆ, ಈ ತಾಲೂಕಿನ ಬಹುತೇಕ ರಾಜಕಾರಣಿಗಳು ಓದಿ ಬೆಳೆದಂಥ ಶಾಲೆ ಬಿದ್ದೋಗ ಹಂತದಲ್ಲಿತ್ತು. 5 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನು ಕೊಟ್ಟು ಒಂದು ಸರ್ಕಾರಿ ಶಾಲೆ ಇದ್ದರೆ ಹೀಗಿರಬೇಕು ಅಂತೇಳಿ ನಿರ್ಮಾಣ ಮಾಡಿ ತೋರಿಸಿದ್ದೇನೆ. ಬರಗೂರಿನಲ್ಲಿ ನಾನು ಓದಂಥ ಸರ್ಕಾರಿ ಶಾಲೆ 2 ಕೋಟಿ ರೂಪಾಯಿ ಹಣ ಕೊಟ್ಟು ಇವತ್ತು ಒಂದು 400 ಜನ ಮಕ್ಕಳಲ್ಲಿ ಓದ್ತಾ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ. ಆ ಶಾಲೆ ಕಟ್ಟಿಸ್ಕೊಟ್ಟೆ. ಗೋಪಿಕುಂಟೆ ನಾನು ಬೆಳೆದಂಥ ಊರು, ಅಲ್ಲಿ 1 ಕೋಟಿ ರೂಪಾಯಿನಲ್ಲಿ ಶಾಲೆ ಕಟ್ಟಿಸಿದ್ದೇನೆ. ಈಗ ತರೂರಿನಲ್ಲಿ ಒಂದು ಶಾಲಾ ಕಟ್ಟಡ ಆಗ್ತಾ ಇದೆ, ಹಾಗೆ ತಾವರೆಕೆರೆಯಲ್ಲಿ ಒಂದು ಶಾಲಾ ಕಟ್ಟಡ ಆಗ್ತಾ ಇದೆ. ಹಾಗಾದರೆ ನಮ್ಮ ಕುಂಚಿಟಿಗರ ಸಂಘಕ್ಕೆ ನನ್ನ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಗೊತ್ತಿಲ್ಲ. ಮುಕಂದಪ್ಪನವ್ರಿಗೆ ನನ್ನ ಕಾಣಿಕೆ ಏನಾದ್ರು ಬೇಕೋ ಬೇಡವೋ ಅಂತ ಗೊತ್ತಿಲ್ಲ, ನನ್ನ ಸೇವೆ ಬೇಕೋ ಬೇಡವೋ ಅಂತ ಗೊತ್ತಿಲ್ಲ. ನಾನು ಹಿಂದೆ ಒಂದು ಸಾರಿ ಹೇಳಿದ್ದೆ, ಇಲ್ಲೇ ಬಂದು ನಾನೇ ಹೇಳಿದ್ದೆ, ನನ್ನ ಅನುದಾನದಲ್ಲಿ ನಾನೊಂದು 50 ಲಕ್ಷ ರೂಪಾಯಿ ಹಾಕ್ಕೊಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಸ್ವಾಮೀಜಿಗಳು ಇಲ್ಲೇ ಕೂತಿದ್ದಾರೆ. ನಾನು ಮಧುಗಿರಿ ಕುಂಚಿಟಿಗರ ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ, ತುಮಕೂರು ಕುಂಚಿಟಿಗರ ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ. ಹಾಗೆ ಸ್ವಾಮೀಜಿಗಳಿಗೆ ಕೊರಟಗೆರೆ ಯಲೆರಾಂಪುರ ಶ್ರೀ ಮಠಕ್ಕೆ 10 ಲಕ್ಷ ರೂಪಾಯಿ ಕೊಡುವಂಥ ಕೆಲಸ ಆಗಿದೆ. ಹಿರಿಯೂರು ಕುಂಚಿಟಿಗರ ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ. ಇಲ್ಲಿ ಎಲ್ಲ ಒಂದು ಕಡೆ ಶಿರಾ ಕೊಡಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಆ ಕಾರಣಕ್ಕಾಗಿ ಏನು ಅಭ್ಯಂತರ ಇಲ್ಲ ಅಂದರೆ ಮುಕುಂದಪ್ಪನವ್ರಿಗೆ ಅವಶ್ಯಕತೆ ಇದೆ ಅಂದರೆ ಸರ್ ಕೊಡೋ ಕೈ ದೊಡ್ಡದಲ್ಲ, ತಗೊಳೋ ಕೈ ದೊಡ್ಡದು. ಕೇಳು ಈಗ ಹೋಗಿ ಕೇಳ್ಬಿಟ್ಟು ಕಟ್ರಿ ಅಂತ ನಂಗೆ ಹೇಳಿದ್ರು. ನಾನು ಈ ಚಿಕ್ಕದಕ್ಕೆ ಏನು ಏನಾಗ್ತದೆ, ನಮ್ಮ ಅನುದಾನದಿಂದಲೇ ಅದನ್ನ ನಿರ್ಮಾಣ ಮಾಡೋಣ ಅಂತಕ್ಕಂಥ ಒಂದು ಇದನ್ನ ಇಟ್ಕೊಂಡು ನಮ್ಮ 26 ಜನಕ್ಕೂ ಆ ಮಾತನ್ನು ಹೇಳಿ ನಾವು ಯಾರನ್ನೂ ಕೇಳಿಲ್ಲ. ಇವತ್ತು ಬೇಕು, ಇದಕ್ಕೇನು ಬೇಕು ಅಂತ ₹1 ರೂಪಾಯಿ ಕೊಡಿ ಅಂತ ಕೇಳಿಲ್ಲ. ರಾಜೇಶ್ ಗೌಡರಾಗಿ ಅವರು 500 ಕುರ್ಚಿ ಕೊಡ್ತೀನಿ ಅಂತ ಹೇಳಿ ಕೊಡ್ತಿದ್ದಾರೆ. ನಮ್ಮ ದೀನಿ ಅವರು ಆ 10 ಜನ ಊಟ ಕೊಡಿಸ್ಕೊಡ್ತೀನಿ ಅಂತ ಇದನ್ನು ಮಾಡಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಇವಾಗ ನಾಗರಾಜಣ್ಣ ಅವರು ರಾತ್ರಿ ಬಂದು ಒಂದು ನಾನೇ ಲಿಫ್ಟ್ ಹಾಕ್ಸ್ಕೊಡ್ತೀನಿ ಅಂತ ಮೂರಲ್ಲಿ ನಾಗರಾಜ್ ಅವರು ಹೇಳಿದ್ದಾರೆ. ಅಷ್ಟ್ಬಿಟ್ರೆ ನಾನು ಯಾರಿಗೂ ಕೊಡ್ರಿ ಅಂತಕ್ಕಂಥ ಒಂದು ಮಾತನ್ನು ಕೇಳಿಲ್ಲ. ಇದು ಎಲ್ಲ ನಮ್ಮ ಸಂಘದೇ, ನಮ್ಮ ಸಂಘದ ದುಡ್ಡೇ. ನಾವು ಬೇರೆ ಯಾರ ಹತ್ರ ಬಿಸ್ಕೊಳ್ದಂಗೆ ನಾವು ಕೊನೆಗೆ ನಾವು ನಮ್ಮನೆ ಮಕ್ಕಳು ಊಟಕ್ಕೆ ಹಾಕ್ಸ್ಕೊಂಡು ಎಲ್ಲ ಒಂದು 2,60,000 ರೂಪಾಯಿ ದುಡ್ಡು ಆಗ್ತದೆ ಅಂತ ವ್ಯವಸ್ಥೆ ಮಾಡ್ಕೊಂಡು ಮಾಡಿದ್ವಿ. ಅದಕ್ಕೆ ದೀನಿ ಅವರು ಬೇಡ, ನಾವು ನೀರು ಊಟಕ್ಕೆ ಎಷ್ಟಾಗ್ತದೆ ನಾವು ಮಾಡ್ತೀವಿ ಅಂತಕ್ಕಂಥ ಮಾತ್ರ ಹೇಳಿಕೆ ಬಿಡಪ್ಪ ಪಾತ್ರ ಏನು ಕೊಡ್ತಾನೆ ನಮಗೆ ಅರ್ಥ ಮಾಡಿದ್ದೀವಿ. ಮುಂದೆ ನಿಮ್ಮ ಹತ್ರ ಬರ್ತೀವಿ, ಮುಂದೆ ಮಾಡ್ತಕ್ಕಂಥ ಭಾರಿ ಇದೆ. ನಾವು ಜೋಳಿಗೆ ಹಾಕಿರ್ತೀವಿ, ಬಿಗ್ಗಾಗಿ ನೀವು ಒಬ್ಬೊಬ್ಬರೇ ಆಮೇಲೆ ಜೋಳಿಗೆ ತುಂಬಿಸ್ಬೇಕು. ನಾನು ನಿಮ್ಮನೆ ತಕ್ಕೊಂಡಾಗ ಜೋಳಿಗೆ ತುಂಬಿರ್ಬೇಕು. ನೀವೇನು ಅವತ್ತು ಅನೌನ್ಸ್ ಮಾಡಿದ್ರೆ ಅದು ಡಬ್ಬಲ್ ಕೊಡಬೇಕು, ಕೇಳಬೇಕು ಅಂತಕ್ಕಂಥ ಉದ್ದೇಶದಿಂದ ಇದು ಮಾಡಿದ್ದೀನಿ. ಹೇಳ್ಬಿಟ್ರಿ ಅದಕ್ಕೆ ನಿಮ್ಮ
ಈಗ ನಾನು ಹೇಳಿ ಕೇಳಿ ಶಿಕ್ಷಣ ಪ್ರೇಮಿ, ಪ್ರಬಲವಾಗಿ ನಂಬಿದ್ದೀನಿ. ಹಾಗಾಗಿ ಕಲ್ಯಾಣ ಮಂಟಪ ಅದೆಲ್ಲ ಮಾಡಿ ನಾವು ತುಂಬ ಜನ ಇದ್ದಾರೆ. ನಾನು ಇಲ್ಲಿ ಇದೇ ಜಾಗದಲ್ಲಿ, ಇದು ನಗರದ ಹೃದಯ ಭಾಗದಲ್ಲಿದೆ. ಖಂಡಿತ ನಮ್ಮ ನಿರ್ದೇಶಕರುಗಳೆಲ್ಲ ತುಂಬ ಯುವಕರಿದ್ದಾರೆ, ಉತ್ಸಾಹಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿ ಸಂಸ್ಥೆಯನ್ನು ಮೇಲಕ್ಕೆ ತಂದರೆ ಇದು ಭಾಳ ಎತ್ತರಕ್ಕೆ ಬೆಳೆಯುತ್ತೆ, ಸಾಕಷ್ಟು ವರಮಾನವೂ ಬರುತ್ತೆ. ಅವೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಮುದಾಯದ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿ ನಾನು ಈಗಾಗಲೇ ಹಿಂದೆ ಏನು ಮಾತು ಕೊಟ್ಟಿದ್ದೆ ಅದರ ಪ್ರಕಾರ 50 ಲಕ್ಷ ರೂಪಾಯಿ ಅನುದಾನವನ್ನು ಕೊಡ್ತೇನೆ. ನಾನು ಒಂದು 50 ಲಕ್ಷ ರೂಪಾಯಿ ನಾನು ಪರ್ಸ್ನಲ್ ಆಗಿ ನಾನು ವೈಯಕ್ತಿಕವಾಗಿ ಕೊಡ್ತೇನೆ. 1 ಕೋಟಿ ರೂಪಾಯಿ ಕೊಡ್ತೇನೆ. ಇಲ್ಲಿ ಒಂದು ಕಟ್ಟಡ ಕಟ್ಟಿ, ಹೊಸ ಜಾಗ ಬೇಡ, ಹೊಸ ಜಾಗದಲ್ಲಿ ಮಾಡಿ. ಆಮೇಲೆ ಇನ್ನೂ ತುಂಬ ಜನ ಇದ್ದಾರೆ, ಯಾರನ್ನೂ ಬಿಡೋಂಗಿಲ್ಲ ಇಲ್ಲಿರೋರ್ನೆಲ್ಲ. ಹಾಗಾಗಿ 50 ಲಕ್ಷ ರೂಪಾಯಿ ಅನುದಾನ ಮತ್ತು 50 ಲಕ್ಷ ರೂಪಾಯಿ ನಾನು ವೈಯಕ್ತಿಕವಾಗಿ ಕೊಡ್ತೇನೆ ಅನ್ನೋ ಮಾತನ್ನು ಇಲ್ಲ, ಇದು ವಿದ್ಯಾಸಂಸ್ಥೆ ಕೊಡ್ಬೋದು. ಇಲ್ಲ, ಈಗಾಗಲೇ ನಾನು ಈ ಗೌರ್ಮೆಂಟ್ ಸ್ಕೂಲ್ಗೆ 3.5 ಕೋಟಿ ಕೊಟ್ಟಿದ್ದೇನೆ ಅನುದಾನ. ಈಗ 50 ಲಕ್ಷ ಅನುದಾನ, 50 ಲಕ್ಷ ನನ್ನ ವೈಯಕ್ತಿಕವಾಗಿ ಕೊಡುವಂಥ ಹಣ ಸ್ವಾಮೀಜಿಗಳಿಗೆ ಅವರ ನೇತೃತ್ವದಲ್ಲಿ ಹೇಳಿದ್ದೇನೆ. ಕೊಡ್ಬೋದು, ಗ್ರ್ಯಾಂಟ್ಸ್ ಕೊಡ್ಬೋದು. ಇದಕ್ಕೆ ಹಲವಾರು ಜನ ಕೊಟ್ಟಿದ್ದಾರೆ. ಹಾಗಾಗಿ ಅದೇನೇ ಕಷ್ಟ ಆಗಲಿ ಪರವಾಗಿಲ್ಲ, ನಾನು ಅವರು DC ಅವ್ರನ್ನ ಒಪ್ಪಿಸಿ ಇನ್ನೊಂದು ಮಾಡಿ ಏನೋ ಮಾಡಿ ನಾನು 50 ಲಕ್ಷ ರೂಪಾಯಿ ಹಣವನ್ನು ಇದಕ್ಕೆ ನಮ್ಮ ಕುಂಚಿಟಿಗರ ಸಂಘದಿಂದ ನಡೀತಿರ್ತಕ್ಕಂಥ ಕೆ ಮಲ್ಲಣ್ಣ ಸ್ಮಾರಕ ವಿದ್ಯಾಸಂಸ್ಥೆಗೆ ನಾನು ಹಣವನ್ನು ಮಂಜೂರು ಮಾಡಿಸ್ಕೊಡ್ತೇನೆ. ಒಟ್ಟು 1 ಕೋಟಿ. ನೋಡಿರಿ, ಇವ್ರು ಸುಂದರಲ್ಲ, ಮರ್ತು ಬಿಡ್ತಾರೆ ಅಂತ. ಇದು ಕಮಿಟ್ ಮಾಡಿಸೋ ರೀತಿ ನಮ್ಮ ರಾಮಕೃಷ್ಣ ಅವ್ರದ್ದು. ಮಾಡೋಣ, ಇಲ್ಲಿ ಹಣಕ್ಕೆ ಯಾರಿಗೂ ಕೊರತೆ ಇಲ್ಲ. ನಮ್ಮ ಜನ ಎಲ್ಲ ಚೆನ್ನಾಗವ್ರೆ, ಎಲ್ಲ ಚೆನ್ನಾಗಿದ್ದೀರಾ, ಮನಸ್ಸು ಚೆನ್ನಾಗಿದೆ. ಹಾಗಾಗಿ ದಯವಿಟ್ಟು ಒಂದು ಒಳ್ಳೆ ಉತ್ಸಾಹದಿಂದ ಮುಂದಕ್ಕೆ ಹೋಗೋಣ. ಹಾಗಂತ ನಾವು ಬೇರೆ ಯಾವ ಸಮಾಜದ ವಿರೋಧಿಗಳು, ನಾನು ಎಲ್ಲ ಸಮಾಜಕ್ಕೂ ದುಡ್ಡು ಕೊಟ್ಟಿದ್ದೇನೆ. ಹಾಗಾಗಿ ಎಲ್ಲರನ್ನೂ ಒಳಗೊಂಡಂತೆ ಸಮಾಜವನ್ನು ಕಟ್ಟೋಣ. ಜಾತಿ ನಮಗೆ ಬೇಕಾಗಿಲ್ಲ, ಅನಿವಾರ್ಯವಾಗಿ ಅಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ನಾವು ಅದರೊಂದು ಭಾಗ ಆಗಿದ್ದೇವೆ. ರಾಜಕೀಯ ವ್ಯವಸ್ಥೆ ಹಂಗಾಗ್ಬಿಟ್ಟಿದೆ. ಅದರಲ್ಲಿ ನಾವು ಎಲ್ಲ ಒಂದು ಕಡೆ ಈಸಬೇಕು, ಇದ್ದು ಜಯಿಸಬೇಕು ಅನ್ನೋ ಮಟ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ಕೊನೆಯದಾಗಿ ಒಂದು ಮಾತು, ನಾನು ಬಡವರ ಮನೆಯಿಂದ ಬಂದಿದ್ದರೂ ಕೂಡ ಒಂದು ವಿಶಾಲವಾದ ಹೃದಯ ಹೊಂದಿದ್ದೇನೆ. ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಈ ಬಡವನ ಮೇಲೂ ಕೂಡ ಇರಲಿ ಅಂತೇಳಿ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕುಂಚಿಟಿಗ.